ಮಂಡಲ ಹಾವಿನ ಮರಿ. ಇಷ್ಟು ದಿನ ನಾಗರಾವ್ ಮರಿ ಸಿಕ್ಕಿತ್ತು, ಆದರೆ ಮಂಡಲ ಹಾವಿನ ಮರಿ ತುಂಬ ಖುಷಿ ಆಗ್ತದೆ. ಏನು ಡಿಸೈನ್, ಏನು ಶೈಲಿ ನೋಡಪ್ಪ ಒಳಗಡೆ. ಇಷ್ಟು ದಿವಸ ಬರೀ ನಾಗರಾವ್ ಮರಿಗಳು ಸಿಗ್ತಾ ಇದ್ದವು ಜೂನ್ ಜುಲೈಯಲ್ಲಿ, ಆದರೆ ಇವಾಗ ಕೊಳಕು ಮಂಡಲ ಹಾವಿನ ಮರಿ ಸಿಕ್ಕಿತ್ತು. ನಮಗೆ ತುಂಬ ಸಂತೋಷ ಆಗಿದೆ. ಏನು ಈ ಕೊಳಕು ಮಂಡಲ ಹಾವಿನ ವಿಶೇಷತೆ ಏನಂದರೆ, ಇದು ಕೊಳಕು ಮಂಡಲ ಅಂತ ಏನಕ್ಕೆ ಕರೀತಾರೆ ಅಂದರೆ, ಇದು ಕಚ್ಚಿದ್ರೆ ಈಮೋಟಾಕ್ಸಿಕ್ ವಿಷ ಬಿಡುಗಡೆಯಾಗಿ ಮನುಷ್ಯನ ರಕ್ತ ಮಂಡಲ ಹಾಳಾಗುತ್ತೆ ಮತ್ತು ಕಿಡ್ನಿ ಫೇಲ್ಯೂರ್ ಆಗಿ ಮನುಷ್ಯ ಸಾಯ್ತಾನೆ. ಇದು ಕಚ್ಚಿದ ಮೇಲೆ ಮನುಷ್ಯನ ಕಚ್ಚಿರೋ ಜಾಗ ಗ್ಯಾಂಗ್ರೀನ್ ಆಗ್ತಾ ಬಂದು ಕೊಳ್ತ್ಕೊಂಡು ಬರೋದ್ರಿಂದ ಇದಕ್ಕೆ ಕೊಳಕು ಮಂಡಲ ಹಾವು ಅಂತ ಕರೀತಾರೆ. ಮತ್ತು ಇದು ನೇರವಾಗಿ ಮರಿ ಹಾಕುವಂಥ ಜಾತಿಯ ಹಾವು. ನಮ್ಮ ಭಾರತದಲ್ಲಿ 3 ಜಾತಿ ಹಾವುಗಳು ನೇರವಾಗಿ ಮರಿ ಹಾಕ್ತದೆ. ಅದರಲ್ಲಿ ಕೊಳಕು ಮಂಡಲ ಮತ್ತು ಮಣ್ಮುಖ ಹಾವು ಮತ್ತು ಹಸಿರು ಹಾವು, ಈ 3 ಜಾತಿ ಹಾವುಗಳು ಮಾತ್ರ ನೇರವಾಗಿ ಮರಿ ಹಾಕ್ತದೆ. ದಯಮಾಡಿ ಹಾವುಗಳನ್ನ ಕಂಡಾಗ ಹೊಡಿಬೇಡಿ. ಹತ್ತಿರದ ಉರಗ ರಕ್ಷಕರಿಗೆ ನೀವು ಕರೆ ಮಾಡಿ. ಅಂದರೆ ಮಂಡಲದ ಹಾವು ಯಾವ ರೀತಿ ಅಂದರೆ ಸಿಂಬೆ ಆಕಾರದಲ್ಲಿ ಮಲ್ಕೊಂಡು ಅಂತ, ಅಂದರೆ ನಿಮ್ಮ ಮನೆ ಕುಕ್ಕರ್ ವಿಜಿಲ್ ಸೌಂಡು ಹೆಂಗೆ ಬರುತ್ತೆ ಆ ರೀತಿದು ಶಬ್ದ ಮಾಡುತ್ತೆ. ಶಬ್ದ ಏನಕ್ಕೆ ಮಾಡುತ್ತೆ ಅಂದರೆ ವಾರ್ನಿಂಗ್, ಎಚ್ಚರಿಕೆ ಕೊಡುತ್ತೆ, ಯಾರು ಬರಬೇಡಿ ನನ್ನ ತಂಟೆಗೆ ಅಂತ. ಆವಾಗ ನೀವು ಹುಷಾರಾಗಿ ಅದನ್ನು ಇಡಿಸೋದು ಅಥವಾ ಅದ್ರ ಪಾಡಿಗೆ ಅದನ್ನು ಬಿಡೋದು, ಆ ಥರ ನೀವು ಮಾಡಬೇಕು. ದಯಮಾಡಿ ಹಾವುಗಳನ್ನ ತಂಟೆಗೆ ಹೋಗಬೇಡಿ. ಹತ್ತಿರದ ಉರಕ್ಷಕರಿಗೆ ಕರೆ ಮಾಡಿ ಸುರಕ್ಷಿತವಾಗಿ ಹಾವನ್ನು ಇಡಿಸಿ ಅರಣ್ಯಕ್ಕೆ ಬಿಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.